ಇನ್ನು ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಕೇಸ್ ಬಗ್ಗೆ ನಮ್ಮ ಸಮರ್ಥನೆ ಇಲ್ಲ. ನಾವು ಕೂಡ ಈ ಪ್ರಕರಣವನ್ನು ಖಂಡಿಸ್ತೀವಿ. ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಅವರು ಪತ್ರ ಬರೆಯೋದಲ್ಲ, ಅದಕ್ಕೆ ಒಂದು ಪದ್ಧತಿ ಕೂಡ ಇದೆ. ಕಾಂಗ್ರೆಸ್ ಇದನ್ನು ರಾಜಕೀಯವಾಗಿ ಬಳಸಿಕೊಂಡಿದೆ. ಶಿವಮೊಗ್ಗ ರೌಡಿಗಳ ಬ್ರೀಡಿಂಗ್ ಸೆಂಟರ್ ಆಗಿತ್ತು. ನಾವು ತಕ್ಷಣ ಅದನ್ನು ಕಂಟ್ರೋಲ್ ಮಾಡಿದ್ವಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರಗ ಜ್ಞಾನೇಂದ್ರ ಅವರು ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲ, ನಾವು ಮೊದಲೇ ಹೇಳಿದ್ದೀವಿ, ಅದನ್ನ ಖಂಡಿಸಿದ್ದೀವಿ. ಆ ಕೃತ್ಯವನ್ನು ನಾವೆಲ್ಲೂ ಕೂಡ ಸಮರ್ಥನೆ ಮಾಡ್ಕೊಂಡ್ಲಿಕ್ಕೆ ಹೋಗಲಿಲ್ಲ, ನಾವು ಮಾಡೋದು ಇಲ್ಲ. ಅದು ನಡಿಬಾರ್ದು, ಅದು ಅನೈತಿಕ. ಅವ್ರ ಮೇಲೆ ಏನು ಬೇಕಾದ್ರೆ ಕ್ರಮ ತೊಗೊಳ್ಳಿ. ಯಾವುದೇ ಕಾರಣಕ್ಕೆ ಇದು ನಡೆದಿದ್ದು ತಪ್ಪು, ಇದು ಸರಿಯಾಗಲಿಲ್ಲ ಅಂತೇಳಿ ಅವ್ರನ್ನ ಹಿಡಿದು ತರಬೇಕು. ಇವರು ಉದ್ದೇಶ ಏನು ಅಂತೇಳಿ ಏಪ್ರಿಲ್ 21ನೇ ತಾರೀಕು ಗೊತ್ತಾಗಿದೆ. 27ನೇ ತಾರೀಕು ಪ್ರಜ್ವಲ್ ರೇವಣ್ಣ ದೇಶ ಬಿಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು? ಹೊಣೆಗಾರರು ಯಾರು? ನೋಡಿ, ಒತ್ತಡ ಹಾಕೋದಲ್ಲ, ಅದಕ್ಕೊಂದು ಸಿಸ್ಟಮ್ ಇದೆ. ಪತ್ರ ಬರೆಯೋದು ಅಲ್ಲ, ಅದು ಒಂದು ಲೆಟ್ರ್ ಬರೆದ್ಬಿಟ್ರೆ ಇದು ಮಾಡಿ. ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳು SIT ಸೆಂಟ್ರಲ್ಲಿಗೆ ಬರೆದು, ಅದು ಒಂದು ಪದ್ಧತಿ ಇದೆ. ಮೊನ್ನೆ ಬರೆದಿದ್ದಾರೆ, ಈಗ ಆಗಿದೆ, ಗೊತ್ತಾಗಿದೆ. ಅದು ರಾಜಕಾರಣಕ್ಕೆ ಲಾಭ ಮಾಡ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತು. ಶಿವಮೊಗ್ಗ ಒಂದು ಕಾಲದಲ್ಲಿ ನಮ್ಮ ಈ ರೌಡಿಗಳ ಬ್ರೀಡಿಂಗ್ ಸೆಂಟರ್ ಆಗಿತ್ತು. ಇಡೀ ರಾಜ್ಯದ ರೌಡಿಗಳು ಶಿವಮೊಗ್ಗದಲ್ಲೇ ಹುಡ್ತಾ ಇದ್ರು ಭಾಳ ಹಿಂದೆ.